ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ಒಂದು ಸ್ಟ್ರೀಟ್ ಸ್ಟೈಲ್ನಲ್ಲಿ ನಿಮಗೆ ಎಗ್ ಮಸಾಲ ಮ್ಯಾಗಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸ್ನ್ಯಾಕ್ಸ್ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಎಗ್ ಮ್ಯಾಗಿ ಮಸಾಲ. ಹಾಗೆ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬಾ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಈ ಕಾಲದಲ್ಲಿ ಮಕ್ಳಿಗಂತೂ ಮ್ಯಾಗಿ ಅಂದರೆ ತುಂಬಾ ಇಷ್ಟ ಅಲ್ವಾ. ಅದರಲ್ಲೂ ಈ ಥರ ಎಗ್ ಹಾಕಿ ಮಾಡ್ಕೊಂಡ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಎಗ್ ಮಸಾಲ ಮ್ಯಾಗಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದು 2 ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈಗ ಇಷ್ಟು ಕಲರ್ ಚೇಂಜ್ ಆಗಿದೆಯಲ್ಲ, ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಈರುಳ್ಳಿ ಜೊತೆ ಅರಿಶಿನ, ಉಪ್ಪು ಮತ್ತು ಖಾರವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ಈ ಥರ ರಿಚ್ನೆಸ್ ಆಗಿ ಮಾಡಿಕೊಟ್ರಂತೂ ಎಗ್ ಹಾಕೋದ್ರಿಂದ ಒಳ್ಳೆ ಕ್ಯಾಲ್ಶಿಯಂ ಮಕ್ಕಳಿಗೆ ಸಿಗುತ್ತೆ. ಬರೀ ಮ್ಯಾಗಿ ಮಾಡ್ಕೊಳ್ಳೋ ಬದಲು ಈ ಥರ ಎಗ್ ಹಾಕಿ ಮಾಡಿಕೊಡಿ, ತುಂಬಾ ಹೆಲ್ದಿಯಾಗೂ ಕೂಡ ತಿನ್ಬೋದು. ಈಗ ಈ ಟೈಮಲ್ಲಿ ನಾನಿಲ್ಲಿ 2 ಟೊಮೊಟೊವನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಫಾಸ್ಟಾಗೂ ಆಗುತ್ತೆ. ನಾನು ಮಾಡೋ ರೀತಿಯಲ್ಲಿ ನೀವು ಖಂಡಿತ ಮಾಡಿ ತುಂಬಾ ಇಷ್ಟಪಡ್ತೀರಾ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬಾ ರುಚಿಯಾಗಿ ಈ ಎಗ್ ಮ್ಯಾಗಿ ಮಸಾಲವನ್ನು ನೀವು ಮಾಡ್ಕೊಳ್ಳಿ. ಈಗ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈರುಳ್ಳಿ ಟೊಮೊಟೊ ಎಲ್ಲ. ಈಗ ಇದನ್ನು ಅದೇ ಪಾತ್ರೆಯಲ್ಲಿ ಒಂದು ಸೈಡ್ಗೆ ಸರಿಸ್ಕೊಬೇಕು. ಯಾಕೆ ಅಂದರೆ ಆ ಖಾಲಿ ಉಳಿಸ್ಕೊಂಡ್ವಲ್ಲ ಆ ಸ್ಪೇಸಿಗೆ ನಾವು ಎಗ್ಗನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 5 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಈ ಸೈಡಿಗೆ ಸರಿಸೋದ್ರಿಂದ ಬೇಗನೆ ಎಗ್ಗು ನಮಗೆ ಬುರ್ಜಿ ಟೈಪಲ್ಲಿ ಕುಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸೈಡಿಗೆ ಸರಿಸ್ಕೊಂಡು ಅದನ್ನು ಸಪ್ರೇಟಾಗಿ ನಾವು ಬುರ್ಜಿ ಥರ ಮಾಡ್ಕೋಬೇಕು. ನೋಡಿ ಈಗ ಬೆಂದಿದೆ ಅಲ್ವಾ. ಈಗ ಚೆನ್ನಾಗಿ ಅದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಹಾಕಿ ಮಾಡೋದ್ರಿಂದ ಮ್ಯಾಗಿ ಮಸಾಲ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ನೀವು ಖಂಡಿತ ಮಾಡಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಎಗ್ ಮ್ಯಾಗಿ ಮಸಾಲ. ನಾವು ಸ್ಟ್ರೀಟ್ ಸ್ಟೈಲ್ನಲ್ಲಿ ಡಿಫ್ರೆಂಟ್ ಸ್ಟೈಲ್ನಲ್ಲಿ ನಾವು ಹೊರಗಡೆ ನೋಡ್ತೀವಲ್ವ, ಅದೇ ಥರ ನಾವು ಮನೆಯಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾವು ಬುರ್ಜಿ ಥರ ಆಯ್ತಲ್ಲ, ಈಗ ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಆಲ್ರೆಡಿ ಟೊಮೊಟೊ ಮತ್ತು ಈರುಳ್ಳಿಗೆ ಹಾಕಿರೋದ್ರಿಂದ ಅದ್ರ ಜೊತೆನೇ ಈ ಎಗ್ಗಿಗೆ ಮಿಕ್ಸ್ ಆಗುತ್ತೆ. ಈಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಯಾಕೆ ತೆಗೆದಿಟ್ಕೊಂಡ್ವಿ ಅಂತ ನಾನು ನಂತರ ತಿಳಿಸ್ತೀನಿ. ಈಗ ಒಂದು ಸಪ್ರೇಟ್ ಪಾತ್ರೆನ ತೊಗೊಂಡು ಒಂದು ಅರ್ಧ ಲೀಟ್ರ್ ನೀರನ್ನು ಸೇರಿಸ್ತಾ ಇದ್ದೀನಿ. ಈ ನೀರು ಬಿಸಿಯಾಗಿದೆ. ಇದೇ ಟೈಮಲ್ಲಿ ಮ್ಯಾಗಿ ಮಸಾಲ ಪಾಕೆಟ್ ಏನಿದ್ವಲ್ಲ 4 ಆ ಪಾಕೆಟನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಬಿಸಿಯಾಗಿದ್ದ ನಂತರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಮಕ್ಕಳು ತರಕಾರಿ ಇಷ್ಟಪಡೋದಾದರೆ ನೀವು ತರಕಾರಿನೂ ಆ್ಯಡ್ ಮಾಡ್ಕೊಬೋದು. ಕೆಲವೊಂದು ಮಕ್ಕಳು ಹೀಗೆ ಸಿಂಪಲಾಗಿ ಲೈಕ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಸಿಂಪಲಾಗಿ ನಾನು ಮ್ಯಾಗಿ ಮಸಾಲವನ್ನು ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಎಗ್ ಆ್ಯಡ್ ಮಾಡಿದ್ರಾಯ್ತು. ನೋಡಿಲಿ ಒಂದು 1/4 ಚಮಚ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಮ್ಯಾಗಿ ಮಸಾಲದಲ್ಲೇ ಆಲ್ರೆಡಿ ಉಪ್ಪಿರುತ್ತೆ. ಸೊ ಅದಕ್ಕೋಸ್ಕರ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ. ಒಂದು 1/4 ಚಮಚದಷ್ಟು ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಈಗ ನೀರು ಬೇಯ್ತಾ ಇದೆ. ಈ ಟೈಮಲ್ಲಿ ಈ ಥರ ಮ್ಯಾಗಿ ಕೇಕನ್ನು ತೊಗೊಂಡು 4 ಭಾಗ ಮಾಡ್ಕೊಬೇಕು. ಹಾಗೆ ಹಾಕಬೇಡಿ, ಈ ರೀತಿ 4 ಪೀಸಸನ್ನು ಮಾಡಿಕೊಂಡ್ರೆ ನಮಗೆ ಚೆನ್ನಾಗೆ ಮ್ಯಾಗಿ ಕುಕ್ ಆಗುತ್ತೆ. ನೋಡಿ ಈಗ ಎಲ್ಲ ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 4 ಮ್ಯಾಗಿ ಕೇಕ್ಸ್ನ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಚಿಕ್ಕವು 2 ಪ್ಯಾಕೆಟು 4 ಮ್ಯಾಗಿ ಕೇಕು. ಈ ಥರ ಒಂದೊಂದು ಮ್ಯಾಗಿ ಕೇಕನ್ನು ಈ ಥರ 4 ಪಾರ್ಟ್ಸಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ತಿಳ್ಕೊಳ್ಳಿ. ಇದು 4 ಮ್ಯಾಗಿ ಕೇಕು. ಹಾಗೆ ಇದಕ್ಕೆ ಅರ್ಧ ಲೀಟ್ರ್ ನೀರು. ಇಷ್ಟಾದರೆ ನಮಗೆ ಕರೆಕ್ಟಾಗಿರುತ್ತೆ. ಕೆಲವರು ನೀರು ಜಾಸ್ತಿ ಆಗೋಯ್ತು, ನೀರು ಕಡಿಮೆ ಆಗೋಯ್ತು ಅಂತಾರೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಕರೆಕ್ಟ್ ಹದದಲ್ಲಿ ಬರುತ್ತೆ. 4 ಮ್ಯಾಗಿ ಕೇಕ್ಸ್ಗೆ ಅರ್ಧ ಲೀಟ್ರ್ ನೀರಾದರೆ ಪರ್ಫೆಕ್ಟಾಗೆ ಬರುತ್ತೆ. ಏನು ತರಕಾರಿ ಆ್ಯಡ್ ಮಾಡಲಿಲ್ಲ ಅಂದರೆ, ತರಕಾರಿ ಆ್ಯಡ್ ಮಾಡಿದ್ರೆ ನಿಮಗೆ ಇನ್ನೂ ಒಂದು 1/4 ಲೀಟ್ರಷ್ಟು ನೀರನ್ನು ಹೆಚ್ಚಿಗೆ ಸೇರಿಸ್ಕೋಬೇಕು. ಈ ನೋಡಿ ಈಗ ಮ್ಯಾಗಿ ಎಲ್ಲ ಒಂದು 90% ಕುಕ್ ಆಗಿದೆ. ಈ ಟೈಮಲ್ಲಿ ನಾವೇನು ಎಗ್ ಬುರ್ಜಿಯನ್ನು ಮಾಡ್ಕೊಂಡಿದ್ವಲ್ಲ, ಆ ಎಗ್ ಬುರ್ಜಿಯನ್ನು ಸೇರಿಸಿ. ನೋಡಿ ಇದಕ್ಕೆ ಸ್ಪೆಷಲ್ ಟೇಸ್ಟ್ ಅಂದರೆ ಪೆಪ್ಪರ್ ಪೌಡರ್.
ಈ ಎಗ್ ಬುರ್ಜಿಗೆ ಈ ಥರ ಪೆಪ್ಪರ್ ಪೌಡ್ರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪೆಪ್ಪರ್ ಪೌಡ್ರು ಸೀಕ್ರೆಟ್ ಈ ಮ್ಯಾಗಿ ಮಸಾಲಕ್ಕೆ ಸಖತ್ ಟೇಸ್ಟನ್ನು ಕೊಡುತ್ತೆ. ನೀವು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ. ಮ್ಯಾಗಿ ಮಸಾಲ ಬಿಟ್ಟರೆ ನಾವು ಇನ್ಯಾವ ಮಸಾಲವನ್ನು ಆ್ಯಡ್ ಮಾಡ್ತಾಯಿಲ್ಲ, ಉಪ್ಪು ಖಾರವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಪೆಪ್ಪರ್ ಪೌಡ್ರನ್ನು ಮಾತ್ರ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಆ ಮ್ಯಾಗಿ ಜೊತೆ ಎಗ್ ಬುರ್ಜಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಗ್ ಬುರ್ಜಿಗೆ ನೀರನ್ನು ಹಾಕ್ಕೊಂಡು ಡೈರೆಕ್ಟ್ ಅದಕ್ಕೆ ಮ್ಯಾಗಿಯನ್ನು ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಈ ಥರ ಸಪ್ರೇಟ್ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಾಗಿರುತ್ತೆ. ಎಗ್ ಬುರ್ಜಿ ಆದ ನಂತರ ನಾವು ನೀರು ಸೇರಿಸಿದ್ರೆ ಅಷ್ಟು ರುಚಿಯಾಗಿರೋದಿಲ್ಲ. ಅದಕ್ಕೋಸ್ಕರ ಎಗ್ ಬುರ್ಜಿಯನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಮ್ಯಾಗಿ ಬೆಂದ ನಂತರ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇಷ್ಟು ಟೇಸ್ಟಾದ ಒಂದು ಎಗ್ ಮ್ಯಾಗಿ ಮಸಾಲವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.